ಬರದ ನಾಡಲ್ಲಿ ಬಂಗಾರದ ಬೆಳೆ ಬೆಳೆದ ರೈತ. ಪಾವಗಡ ತಾಲೂಕಿನ ಕಣಿವಿನಹಳ್ಳಿ ಗ್ರಾಮದ ಹಠವಾದಿ ರೈತ ಸುರೇಶ್ ತಮ್ಮ 4 ಎಕರೆ ಜಮೀನಲ್ಲಿ ಶೇಂಗಾ ಬೆಳೆದು ಉತ್ತಮ ಫಲಿತಾಂಶವನ್ನ ಸಾಧಿಸಿದ್ದಾರೆ. ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಸಂಕಷ್ಟ ಅನುಭವಿಸ್ತಾ ಇರುವ ಅನೇಕ ರೈತರಿಗೆ ಸುರೇಶ್ ಅವರ ಸಾಧನೆ ಪ್ರೇರಣೆಯಾಗಿದೆ. ಎಕರೆಗೆ ಹಾಕಿದ್ದೀವಿ 2 ಕ್ವಿಂಟಲ್ ಕಡಲೆ ಬೀಜ ಬಿತ್ತನೆ ಮಾಡಿದ್ದೀವಿ. ಹೋದ ತಿಂಗಳಲ್ಲಿ ಮುಸ್ಕಿನ ಜೋಳ ಹಾಕಿದ್ವಿ. ಅದರಲ್ಲಿ ಒಂದು 200 ಚೀಲ ಆಗಿತ್ತು ಸರ್. ಇವಾಗೆಲ್ಲ ಹಾಕಿದ್ವಿ ಸರ್. ಇನ್ನೊಂದು 15-20 ದಿವಸದಲ್ಲಿ ಕೀಳ್ಬೇಕು ಸರ್. ಶೇಂಗಾ ಹೆಂಗೆ ಬಂದಿದೆ ಈ ಬಾರಿ? ಚೆನ್ನಾಗಿ ಬಂದಿದೆ ಸರ್. ಚೆನ್ನಾಗಿ ಬಂದಿದೆ. ಎಲ್ಲ ನಾಟಿ ಅವಸ್ಥೆ, ಇದು ಗೊಬ್ಬರ ಎಲ್ಲ ಹೊಡಿಸಿದ್ದೀವಿ. ಹಸುಗಳು ಗೊಬ್ಬರ ಹೊಡಿಸಿದ್ದೀವಿ. ಅದರಿಂದ ಸುರೇಶ್ ಅವರು 19 ಕೊಳವೆ ಬೋರಿಂಗ್ಗಳನ್ನು ಕೊರೆಸಿದ್ರು. ಉತ್ತಮ ಬೆಳೆ ಬೆಳೆಯುವ ಹಠದಿಂದ ಶೇಂಗಾ ಬೆಳೆದು ಯಶಸ್ಸು ಕಂಡಿದ್ದಾರೆ. ಇದರಿಂದ ಅವರ ಮುಖದಲ್ಲಿ ಸಂತೋಷದ ಮುಗುಳ್ನಗೆ ಕಾಣಿಸ್ತಾ ಇದೆ. ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಅನೇಕ ರೈತರು ಸಾಲಪಾಲ ಮಾಡಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸರ್ಕಾರ ಸೋಲಾರ್ ಘಟಕಗಳನ್ನು ನಿರ್ಮಿಸಿದ್ರೂ ರೈತರು ತಮ್ಮ ಜಮೀನನ್ನ ನೀಡಿದ ನಂತರ ಮಾತ್ರ ಅಲ್ಪ ಸ್ವಲ್ಪ ನೆಮ್ಮದಿಯನ್ನ ಪಡೆದಿದ್ದಾರೆ. ಸುತ್ತಲಿನ ಬೆಟ್ಟ ಗುಡ್ಡಗಳು, ಕಾಡು ಪ್ರಾಣಿಗಳ ಹಾನಿ ಮತ್ತು ರಾತ್ರಿ ವೇಳೆ ವಿದ್ಯುತ್ ಪೂರೈಕೆ ಸಮಸ್ಯೆಗಳು ರೈತರ ಬೆಳೆಗಾರಿಕೆಗೆ ದೊಡ್ಡ ಸವಾಲುಗಳಾಗಿವೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರವು ರೈತರಿಗೆ ಬೆಂಬಲ ಬೆಲೆ, ವಿದ್ಯುತ್ ಪೂರೈಕೆ ಮತ್ತು ಕಾಡು ಪ್ರಾಣಿಗಳ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಈಗ ಮತ್ತೆ ಬೆಳಗ್ಗೆ 6 ಗಂಟೆಗೆ ಕೊಡ್ತಾರೆ. 3 ಗಂಟೆ ತನಕ ಆಫ್ ಮಾಡಿಬಿಟ್ಟು 12 ಗಂಟೆ ಕೊಟ್ಟಿರೋ ಬೆಳಗ್ಗೆ 6 ಗಂಟೆಗೆ ಕೊಡ್ತಾರೆ. ಮತ್ತು 6 ಗಂಟೆಯಿಂದ 10 ಗಂಟೆ ತನಕ ಕೊಡ್ತಾರೆ ಬೆಳಗ್ಗೆ. ಅಷ್ಟೊತ್ತಿಗೆ ನಾವು ಕತ್ತಲಲ್ಲಿ ಕಳ್ಳಿಗಳಿರಲಿ ಏನಾದರೂ ಇರಲಿ ನಾವು ಬೆಳೆ ಕಾಪಾಡ್ಕೋಬೇಕಲ್ಲ, ಒಣಗೋಗುತ್ತೆ ಬೇಸಿಗೆ ಕಾಲ. ಅದರಿಂದ ನಾವು ಗನ್ಗಳು ಅವು ಇವು ಸ್ಪ್ರಿಂಕ್ಲರು ಅವೆಲ್ಲ ಚೇಂಜ್ ಮಾಡಬೇಕು ಅಂತ ರೈತರು ಅಷ್ಟೊತ್ತಲ್ಲೇ ಎದ್ದು ಕತ್ತಲಲ್ಲೇ ಬರ್ತಾರೆ. ಕಳ್ಳಿಗಳಿರ್ತವೆ, ಏನಾದರೂ ಆದರೆ ನಾವು ಏನು ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಸರ್ಕಾರದಿಂದ ರೈತರಿಗೊಂದು ಅನುಕೂಲ ಮಾಡಿಕೊಡ್ಬೇಕು, ಮತ್ತು ಪರಿಹಾರ ಕೊಡಬೇಕು. ಮತ್ತು ಹೋದ ಸಲ ನಾವು ಕಡಲೆ ಗಿಡ ಶೇಂಗಾ ಬೆಳೆದಿರೋದನ್ನೆಲ್ಲ ನೀರಲ್ಲಿ ಅಗ್ರಿಕಲ್ಚರ್ ಅವ್ರನ್ನೂ ಕರ್ಕೊಂಡು ಬಂದೀನಿ, ತಾಲೂಕ್ ಪಂಚಾಯತಿ ಅವ್ರನ್ನೂ ಕರ್ಕೊಂಡು ಬಂದೀನಿ. ಕೊಡ್ತೀವಿ ಅಂತ ಹೇಳಿದ್ರು, ಫೋಟೋಸು ಎಲ್ಲ ಇಸ್ಕೊಂಡ್ರು. ಇವತ್ತಿಗೂ ನಮಗೇನು ಪರಿಹಾರ ಇಲ್ಲ, ಸಿಕ್ಕಿಲ್ಲ. ಅದರಿಂದ ತಾವು ತಮ್ಮಿಂದನಾದರೂ ರೈತರಿಗೆ ಅನುಕೂಲ ಆಗಲಿ, ಪರಿಹಾರ ಕೊಡಿಸೋಕ್ಕೆ ತಾವಾದರೂ ಸಹಾಯ ಮಾಡ್ತೀರಂತ ನಾವು ಕೇಳ್ಕೊತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಕಣಿವೇನಹಳ್ಳಿ ಗ್ರಾಮದ ಅಶ್ವಥಪ್ಪ, ಮಾಜಿ ಪಂಚಾಯತ್ ಸದಸ್ಯ ಗೋವಿಂದಪ್ಪ, ಮಂಜುನಾಥ್, ಸಣ್ಣೀರಪ್ಪ, ಅಶ್ವಥ್ ನಾರಾಯಣ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.